ತಥ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಹೂತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದ 8ನೇ ಅಧ್ಯಾಯ. ಅದರಲ್ಲಿ ಇವತ್ತು 37ನೇ ಶ್ಲೋಕ. ಲೋಕಪಾಲಾವೂಚುಃ ದೃಷ್ಟ ಕಿಂ ನೋ ದೃಷ್ಟಿರಸದ್ಗ್ರಹೈಸ್ತ್ವಂ ಪ್ರತ್ಯಗ್ದೃಷ್ಟ್ಯಾ ದೃಶ್ಯತೆ ಯೇನ ವಿಶ್ವಂ ಮಾಯಾ ಹ್ಯೇಷಾ ಭವದೀಯಾ ಹಿ ಭೂಮನ್ ಯತ್ವಂ ಷಷ್ಠ ಪಂಚಭಿರ್ಭಾಸಿ ಭೂತೈಃ. ಈಗ ಲೋಕಪಾಲ ದೇವತೆಗಳು ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಲೋಕಪಾಲರು ಹೇಳ್ತಾ ಇದ್ದಾರೆ, ದುಷ್ಟವಾದ ವಿಷಯ ಪದಾರ್ಥಗಳನ್ನ ಕಾಣತಕ್ಕಂತಹ ನಾವು ನಮ್ಮ ಬಾಹ್ಯೇಂದ್ರಿಯಗಳಿಂದ ನಿನ್ನನ್ನ ಈಗ ನೋಡ್ತಾ ಇದ್ದೇವೆ. ಅಂದ್ರೆ ನಮ್ಮ ಬಾಹ್ಯವಾದ ಇಂದ್ರಿಯಗಳು ಯಾವಾಗಲೂ ದುಷ್ಟವಾದ ವಿಷಯ ಪದಾರ್ಥಗಳನ್ನೇ ನೋಡ್ತಾ ಇರ್ತಾವೆಲ್ಲ. ಅಂತಹ ಇಂದ್ರಿಯಗಳವೆಲ್ಲ, ಬಾಹ್ಯವಾದ ಇಂದ್ರಿಯಗಳೆಲ್ಲ ಅಸದ್ಗ್ರಹಗಳು ಅಂದ್ರೆ ಅಸತ್ ಪದಾರ್ಥಗಳನ್ನೇ ಗ್ರಹಣ ಮಾಡ್ತಕ್ಕಂತಹ ಇಂದ್ರಿಯಗಳು, ಬಾಹ್ಯೇಂದ್ರಿಯಗಳು. ಈಗ ಅದೇ ಬಾಹ್ಯೇಂದ್ರಿಯದಿಂದ ನಿನ್ನನ್ನು ನೋಡ್ತಾ ಇದ್ದೇವೆ ಅಂತ. ನಿನ್ನೆ ಯಾರೋ ಒಬ್ರು ಕೇಳಿದ್ರು, ಬಾಹ್ಯೇಂದ್ರಿಯದಿಂದ ನಾವು ಅಪ್ರಾಕೃತವಾದ ಭಗವಂತನ ಶರೀರವನ್ನು ನೋಡ್ಬೋದಾ ಅಂತ. ನೋಡ್ಬೋದು. ಈಗ ಅದನ್ನೇ ಇವರು ಹೇಳ್ತಾ ಇರೋದು ಲೋಕಪಾಲ ದೇವತೆಗಳು. ಅಸದ್ಗ್ರಹೈಹಿ ದೃಗ್ವಿಹಿ, ದುಷ್ಟ ವಿಷಯ ಪದಾರ್ಥಗಳನ್ನು ಗ್ರಹಣ ಮಾಡತಕ್ಕಂತಹ ಈ ಬಾಹ್ಯೇಂದ್ರಿಯಗಳಿಂದ ಈಗ ನಿನ್ನನ್ನು ನೋಡ್ತಾ ಇದ್ದೇವೆ. ಯಾಕೆ? ಇದಕ್ಕೆ ಕಾರಣ ನೀನು ನಮ್ಮನ್ನು ಅನುಗ್ರಹ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಿ, ಬೇರೆ ಏನೂ ಇಲ್ಲ. ಭಗವಂತನಿಗೆ ಅನಿಸ್ಬೇಕು, ನಾನು ಇವನಿಗೆ ದರ್ಶನವನ್ನ ಕೊಡಬೇಕು ಅಂತ ಭಗವಂತನಿಗೆ ಅನಿಸಿದರೆ ಮಾತ್ರ ನಾವು ಅವನನ್ನು ನೋಡಬಹುದು. ಈಗ ಭಗವಂತ ಆ ರೀತಿ ಸಂಕಲ್ಪ ಮಾಡಿದ್ದಾನೆ, ಇವರಿಗೆಲ್ಲ ನಾನು ದರ್ಶನವನ್ನ ಕೊಡಬೇಕು ಅಂತ.
ಅದೇ ಕಾರಣ ಹೊರತು ಬೇರೆ ಯಾವ ಕಾರಣವೂ ಕೂಡ ಇಲ್ಲ. ನೀನು ಈ ಪ್ರಪಂಚವನ್ನ ಸುಲಭವಾಗಿ ಕಂಡರೂ ನಿನ್ನನ್ನ ಜ್ಞಾನಿಗಳು ದಿವ್ಯ ದೃಷ್ಟಿಯಿಂದ ಮಾತ್ರ ಕಾಣ್ತಾರೆ. ಪಂಚಭೂತಗಳಿಂದ ಉಪಚಿತವಾದಂತಹ ಬಾಹ್ಯೇಂದ್ರಿಯಗಳಿಂದ ಅಪ್ರಾಕೃತ ಶರೀರನಾದಂತಹ ನೀನು ಈಗ ಗೋಚರನಾಗ್ತಾ ಇದ್ದಿ ಅಂದ್ರೆ ಅದು ನಿನ್ನೆ ಅಚಿಂತ್ಯವಾದ ಅದ್ಭುತವಾದ ಶಕ್ತಿಯಿಂದ ಮಾತ್ರ ಸಾಧ್ಯ ಅಂತ. ಭಗವಂತ ಅಪ್ರಾಕೃತ ಶರೀರಿ. ಅಂತಹ ಅಪ್ರಾಕೃತ ಶರೀರಿಯಾದ ಭಗವಂತ ಪ್ರಾಕೃತವಾದ ಈ ಇಂದ್ರಿಯಗಳಿಗೆ, ಅದು ಬಾಹ್ಯವಾದ ಇಂದ್ರಿಯಗಳಿಗೆ ಗೋಚರನಾಗ್ತಾ ಇದ್ದಾನೆ ಅಂತಂದ್ರೆ ಇದು ಬಹಳ ಆಶ್ಚರ್ಯವೇ. ಅದನ್ನೇ ಅವರು ಹೇಳ್ತಾ ಇದ್ದಾರೆ. ಇದು ಬಹಳ ಆಶ್ಚರ್ಯ. ಪಂಚಭಿಹಿ ಭಾಸಿ ಭೂತೈಹಿ. ಭೂತೈಹಿ ಅಂದ್ರೆ ಪಂಚಭೂತಗಳಿಂದ ಉಪಚಿತವಾದಂಥದ್ದು ಈ ಬಾಹ್ಯೇಂದ್ರಿಯ. ಅಂತಹ ಬಾಹ್ಯೇಂದ್ರಿಯಗಳಿಂದ ನೀನು ಕಾಣ್ತಾ ಇದ್ದಿ. ಈಗ ಅಪ್ರಾಕೃತ ಶರೀರಿಯಾಗಿದ್ರೂ ಕೂಡ ನೀನು ಈಗ ಗೋಚರನಾಗ್ತಾ ಇದ್ದಿ ಅಂತಂದ್ರೆ ಇದು ನಿನ್ನ ಅಚಿಂತ್ಯ ಅದ್ಭುತ ಶಕ್ತಿಯೇ ಸರಿ. ಹಾಗಾಗಿ ನೀನು ಗೋಚರನಾಗ್ತಾ ಇದ್ದಿ ಅಂತ. ನೀನು ಪಂಚಭೂತಗಳಿಗೂ ಮೀರಿದವನು, ಷಷ್ಠ ಅಂತ. ಪಂಚಭಿಹಿ ಅಂದ್ರೆ ಪಂಚಭೂತಗಳಿಂದ ಉಪಚಿತವಾದಂತಹ ಬಾಹ್ಯೇಂದ್ರಿಯ. ಅದನ್ನ ಮೀರಿದವನು ನೀನು ಷಷ್ಠ ಅಂದ್ರೆ ಅಪ್ರಾಕೃತವಾದವನು ನೀನು, ಅಪ್ರಾಕೃತ ಶರೀರಿ. ಅಂತಹ ಷಷ್ಠ ತ್ವಂ, ಪಂಚಭೂತಗಳಿಂದ ವ್ಯತಿರಿಕ್ತನಾದಂತಹ ನೀನು ಪಂಚಭಿಹಿ ದೃಶ್ಯತೆ ಅಂದ್ರೆ ಈ ಪಾಂಚಭೌತಿಕವಾದ ಭೂತ ಬಾಹ್ಯೇಂದ್ರಿಯಗಳಿಂದ ನೀನು ಗೋಚರನಾಗ್ತಾ ಇದ್ದಿ ಅಂದ್ರೆ ಅದು ನಿನ್ನ ಮಾಯಾ, ನಿನ್ನ ಅಚಿಂತ್ಯವಾದ ಶಕ್ತಿ ಅಂತ ಲೋಕಪಾಲ ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ನಿನ್ನ ಅಚಿಂತ್ಯವಾದ ಅದ್ಭುತವಾದ ಶಕ್ತಿಯಿಂದಲೇ ಇದು ಸಾಧ್ಯ. ನಿನ್ನ ಮಹಿಮೆ, ನೀನು ಮಹಾಮಹಿಮನಾಗಿದ್ದಿ. ಆದ್ರಿಂದ ನಿನಗೆ ನಿನ್ನ ಸಂಕಲ್ಪ, ನಮಗೆಲ್ಲ ದರ್ಶನವನ್ನು ಕೊಡಬೇಕು ಅಂತನ್ನೋದು ನಿನ್ನ ಸಂಕಲ್ಪ. ಆ ಕಾರಣದಿಂದ ನೀನು ಗೋಚರನಾಗ್ತಾ ಇದ್ದಿ ಅಷ್ಟೇ ಅಂತ. ಈ ರೀತಿ ಲೋಕಪಾಲ ದೇವತೆಗಳು ಸ್ತೋತ್ರ ಮಾಡ್ತಾ ಇರೋದು. ಈ ಶ್ಲೋಕಕ್ಕೆ ಬೇರೆ ವ್ಯಾಖ್ಯಾನಕಾರರೆಲ್ಲ ತಪ್ಪಾಗಿ ಅರ್ಥ ಮಾಡಿದ್ದಾರೆ. ಅವರೇನು ಹೇಳ್ತಾರೆ ಅಂದ್ರೆ, ನಮ್ಮ ಕಣ್ಣಿಗೆ ನೀನು ಬೇರೆ ಜೀವರಂತೆ ಭೌತಿಕ ಶರೀರಧಾರಿಯಾಗೇ ಕಾಣ್ತಿದಿ, ಇದು ನಿನ್ನ ಮಾಯೆಯೇ ಸರಿ, ಅಂದ್ರೆ ವಂಚನೆ ಮಾಡುವ ಶಕ್ತಿ ಸರಿ ಅಂತ. ಮಾಯಾ ಅಂದ್ರೆ ವಂಚನೆ ಮಾಡುವ ಶಕ್ತಿ. ವಂಚನೆ ಮಾಡುವ ಶಕ್ತಿ ಅಂದ್ರೆ ನೀನು ಭೌತಿಕ ಶರೀರಧಾರಿಯಾಗಿಯೇ ಕಾಣಿಸ್ತಾ ಇದ್ದಿ ಎಲ್ಲ ಜೀವರಂತೆ, ಇದು ನಿನ್ನ ಮಾಯೆ ಅಂದ್ರೆ ವಂಚನೆ ಮಾಡುವ ಶಕ್ತಿ. ಮಾಯಾ ಅಂದ್ರೆ ನಮ್ಮನ್ನೆಲ್ಲ ವಂಚನೆ ಮಾಡ್ತಾ ಇದ್ದಿ ನೀನು. ನೋಡ್ಲಿಕ್ಕೆ ಎಲ್ಲ ಜೀವರಂತೆನೆ ನೀನು ಭೌತಿಕ ಶರೀರಧಾರಿಯಾಗಿಯೇ ಕಾಣಿಸ್ತಾ ಇದ್ದಿ ಅಂತ ಈ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ರಾಧಾರಮಣದಾಸ ವ್ಯಾಖ್ಯಾನದಲ್ಲಿ ಹಾಗೆ ಹೇಳ್ತಾರೆ ಅವರು. ಷಷ್ಠ ಅಂದ್ರೆ ಅವರು ಹಾಗೆ ಹೇಳ್ತಾರೆ, ಪಂಚಭೂತಕ್ಕಿಂತ ಅತಿರಿಕ್ತವಾದ ಸಚ್ಚಿದಾನಂದ ದೇಹವುಳ್ಳವನು ನೀನು. ಆದರೂ ಪಂಚಭಿಹಿ ಭೂತೈಹಿ ಉಪಲಕ್ಷಿತ ಅಂದ್ರೆ ಪಾಂಚಭೌತಿಕವಾದ ಶರೀರ ಇರುವವನಂತೆ ನೀನು ಕಾಣಿಸ್ತಾ ಇದ್ದಿ, ಇದು ಭವದೀಯ ಮಾಯಾ ಅಂದ್ರೆ ನಿನ್ನ ಪ್ರತಾರಣ ಶಕ್ತಿ, ಮೋಸ ಮಾಡುವ ಶಕ್ತಿ ಇದು.
ಅದಕ್ಕೆ ನಾಹಂ ಪ್ರಕಾಶಃ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಅಂತ ಭಗವದ್ಗೀತಾ ವಾಕ್ಯವನ್ನು ಕೂಡ ತೋರಿಸ್ತಾರೆ ಅವರು. ಆದರೆ ಅಜ್ಞ ಜನರಿಗೆ ಭೌತಿಕ ದೇಹಧಾರಿಯಂತೆ ಕಂಡರೂ ಕೂಡ ಲೋಕಪಾಲ ದೇವತೆಗಳಂತಹ ಜ್ಞಾನಿಗಳಿಗೆ ಭಗವಂತ ಹಾಗೆ ಕಾಣೋದು ಅಸಂಭವ. ಇಲ್ಲಿ ಲೋಕಪಾಲ ದೇವತೆಗಳು ಸ್ತೋತ್ರ ಮಾಡ್ತಾ ಇರೋದು. ಅಜ್ಞ ಜನರಿಗೆ ಬೇಕಾದ್ರೆ ಹಾಗೆ ಭೌತಿಕ ದೇಹಧಾರಿಯಂತೆ ಕಂಡ ಅಂತ ಇಟ್ಕೊಳ್ಳೋಣ. ಆದ್ರೆ ಲೋಕಪಾಲ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ ಇಲ್ಲಿ. ಅವ್ರ್ಯಾಕೆ ಭೌತಿಕ ಶರೀರಧಾರಿಯಂತೆ ಕಾಣ್ತಾ ಇದ್ದಿ, ಇದು ನಿನ್ನ ಮಾಯಾ ಅಂತ ಹೇಳ್ತಾರೆ. ಪ್ರಕೃತದಲ್ಲಿ ಭಗವಂತ ಅನುಗ್ರಹ ಬುದ್ಧಿಯಿಂದ ದೇವತೆಗಳಿಗೆ ದರ್ಶನವನ್ನ ಕೊಡ್ತಾ ಇರೋದರಿಂದ ವಂಚನೆ ಮಾಡುವ ಪ್ರಸಂಗವೂ ಇಲ್ಲ. ನಿನ್ನ ಮಾಯೆ ಅಂದ್ರೆ ವಂಚನೆ ಮಾಡುವ ಶಕ್ತಿ, ಪ್ರತಾರಣ ಶಕ್ತಿ ಅಂತ ಈ ರೀತಿ ಹೇಳೋದು ಸರಿಯಲ್ಲ. ಇಲ್ಲಿ ಅನುಗ್ರಹ ಮಾಡಬೇಕು ಅಂತಾನೆ ಬಂದಿದ್ದಾನೆ, ಮೋಸ ಮಾಡ್ಲಿಕ್ಕೆ ಬಂದಿಲ್ಲ ಭಗವಂತ. ಈ ಸಮಯದಲ್ಲಿ ನಿಂದು ಇದು ಮೋಸ ಮಾಡುವ ಶಕ್ತಿ, ವಂಚನೆ ಮಾಡೋದು ಅಂತ ಹೇಳಿದ್ರೆ ಹಾಗಾಗಿ ಆ ವ್ಯಾಖ್ಯಾನ ಸರಿಯಲ್ಲ. ಅದಕ್ಕೆ ಮಧ್ವಾಚಾರ್ಯರು ಇಲ್ಲಿ ಮಾಯಾ ಅಂದ್ರೆ ಭಗವಂತನ ಸಾಮರ್ಥ್ಯ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಮಾಯಾ ಹ್ಯೇಷಾ ಭವದೀಯ ಭವತ್ ಸಾಮರ್ಥ್ಯಮೇವ ಅಂತ ಮಧ್ವಾಚಾರ್ಯರ ವಾಕ್ಯ. ಭಗವಂತನ ಸಾಮರ್ಥ್ಯ. ಮಾಯಾ ಹ್ಯೇಷಾ ಭವದೀಯ ಅಂದ್ರೆ ಇದು ನಿನ್ನ ಭಗವಂತನ ಅಚಿಂತ್ಯ ಅಘಟಿತ ಘಟನಾ ಶಕ್ತಿ. ಯಾಕೆಂದ್ರೆ ಭಗವನ್ ಮಹಿಮೈ ವಾಸೌ ಯದೃಶ್ಯೋ ಭಗವಾನ್ ಸ್ವಯಂ ಇತಿ ಚ ಅಂತ ವಾಕ್ಯವನ್ನು ಉದಾಹರಣೆ ಕೊಡ್ತಾರೆ ಆಚಾರ್ಯರು. ಬಾಹ್ಯೇಂದ್ರಿಯಗಳಿಗೆ ಕಾಣದೇ ಇರೋದು ಭಗವಂತನ ಸ್ವಭಾವ. ಆದರೂ ಸ್ವಯಂ ಗೋಚರನಾಗ್ತಾನೆ ಅಂದ್ರೆ ಅದು ಭಗವಂತನ ಅಚಿಂತ್ಯ ಶಕ್ತಿಯಿಂದಲೇ ಸಾಧ್ಯ ಅಂತ ತಿಳಿಸ್ತಾ ಇದೆ ಪ್ರಮಾಣ ವಾಕ್ಯ. ಈ ವಾಕ್ಯವನ್ನ ನೋಡಿದಾಗ ಗೊತ್ತಾಗ್ತದೆ, ಈಗ ಭಗವಂತ ಅವನು ಬಾಹ್ಯೇಂದ್ರಿಯಗಳಿಗೆ ಕಾಣದೇ ಇರುವ ಸ್ವಭಾವದವನಾಗಿದ್ರೂ ಕೂಡ ಈಗ ನಮಗೆ ಗೋಚರನಾಗ್ತಾ ಇದ್ದಾನೆ ಅಂದ್ರೆ ಅದು ತವ ಮಾಯಾ ಭವದೀಯ ಮಾಯಾ ಅಂದ್ರೆ ನಿನ್ನ ಅಚಿಂತ್ಯವಾದ ಶಕ್ತಿ. ಅದು ಆ ಅಚಿಂತ್ಯ ಶಕ್ತಿ ನಿನ್ನ ಸಾಮರ್ಥ್ಯ, ಅದರಿಂದಲೇ ನೀನು ಗೋಚರನಾಗ್ತಾ ಇದ್ದೀ ಹೊರತು ನಾವು ಎಷ್ಟು ಸಾಧನೆ ಮಾಡಿದರೂ ಅದು ಸಾಧ್ಯವಾಗೋದಿಲ್ಲ ಅಂತ ಲೋಕಪಾಲ ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ದೃಷ್ಟ ಕಿಮ್ನೋ ದೃಗ್ಭಿರಸದ್ಗ್ರಹೈಸ್ತ್ವಂ ಪ್ರತ್ಯಗ್ ದೃಷ್ಟ್ಯಾ ದೃಶ್ಯತೆ ಯೇನ ವಿಶ್ವಂ ಮಾಯಾ ಹ್ಯೇಷಾ ಭವದೀಯಾ ಹಿ ಭೂಮನ್ ಯತ್ವಂ ಷಷ್ಠ ಪಂಚಭಿರ್ಭಾಸಿ ಭೂತೈಃ ಯೋಗೇಶ್ವರಾವೂಚುಃ ಪ್ರೇಯಾನ್ನತೇನ್ಯೋಸ್ತ್ಯಮೃತ ಪ್ರಿಯ ಪ್ರಭೋ ವಿಶ್ವಾತ್ಮನೀಕ್ಷೇನ್ನ ಪೃಥಗ್ಯ ಆತ್ಮನಃ ಅಥಾಪಿ ಭೃತ್ಯೇಷ ತಯೋಪಧಾವತಾಮನನ್ಯವೃತ್ಯಾನುಗೃಹಾಣ ವತ್ಸಲ. ಈಗ ಯೋಗೇಶ್ವರರು ಹೇಳ್ತಾ ಇದ್ದಾರೆ, ಭಗವಂತನಿಗೆ ಪಂಚಭೂತಾತ್ಮಕವಾದ ಶರೀರ ಇದೆ ಅಂತ ಯಾರಿಗಾದರೂ ಸಂಶಯ ಇದ್ದರೆ ಈ ಯೋಗೇಶ್ವರರು ಮಾಡುವ ಸ್ತೋತ್ರದಿಂದ ಅದು ಪರಿಹಾರವಾಗ್ತದೆ. ಯೋಗೇಶ್ವರರು ಹೇಳ್ತಾ ಇದ್ದಾರೆ, ಎಲೆ ಮುಕ್ತ ಜನರಿಗೆಲ್ಲ ಅತ್ಯಂತ ಪ್ರೀತಿಪಾತ್ರನಾದಂತಹ ಸಮರ್ಥನಾದ ಭಗವಂತನೇ, ಭೃತ್ಯರ ಒಡೆಯನೇ, ಭಕ್ತ ವತ್ಸಲನೇ ಅಂತಿವೆಲ್ಲ ಅವರು ಮಾಡುವ ಸಂಬೋಧನೆ. ಭೃತ್ಯೇಶ ಭೃತ್ಯರಿಗೆ ಒಡೆಯನೇ, ಭಕ್ತವತ್ಸಲ ವತ್ಸಲ ಅಂತಿದೆ, ಭಕ್ತವತ್ಸಲನೇ
ಎಲ್ಲ ಜೀವರಾಶಿಗಳಲ್ಲಿ ಪ್ರೇರಕನಾಗಿ ಅನಂತ ರೂಪಗಳಿಂದ ಇರುವ ನಿನ್ನಲ್ಲಿ ಸ್ಥಾನಭೇದದಿಂದ ನಿನ್ನ ರೂಪ ಮತ್ತು ಗುಣಗಳಿಗೆ ಸ್ವಲ್ಪವೂ ಭೇದವನ್ನ ಯಾರು ಕಾಣೋದಿಲ್ವೋ ಅಂತಹ ಜ್ಞಾನಿಯಾದ ಜೀವನಿಗಿಂತ ಬೇರೆ ನಿನಗೆ ಅತ್ಯಂತ ಪ್ರಿಯತಮ ಮತ್ತೊಬ್ಬ ಇಲ್ಲ. ಜ್ಞಾನಿ ಪ್ರಿಯತಮೋತೋಮೆ ಅಂತ ಗೀತೆಯಲ್ಲಿ ಹೇಳಿದ ಮಾತು. ಜ್ಞಾನಿ ಪ್ರಿಯತಮಃ, ನನಗೆ ಜ್ಞಾನಿ ಅಂತಂದ್ರೆ ಅತ್ಯಂತ ಪ್ರೀತಿ ಅಂತ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಜ್ಞಾನಿ ಅಂದ್ರೆ ಎಂಥ ಜ್ಞಾನಿ? ಎಲ್ಲಾ ಜೀವರಾಶಿಗಳಲ್ಲಿಯೂ ಪ್ರೇರಕನಾಗಿ ಅನಂತ ರೂಪಗಳಿಂದ ಭಗವಂತ ಇದ್ದಾನೆ. ಆ ಅನಂತ ರೂಪಗಳಿಂದ ಇರುವ ಭಗವಂತನಿಗೂ ಅವನ ಗುಣಗಳಿಗೂ ಅವನ ರೂಪಗಳಿಗೂ ಸ್ವಲ್ಪವೂ ಭೇದವನ್ನ ಕಾಣಬಾರದು. ಸ್ಥಾನ ಭೇದದಿಂದ ಅವನಲ್ಲಿ ಭೇದ ಬರೋದಿಲ್ಲ. ಬೇರೆ 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 ಸ್ಥಾನಗಳಲ್ಲಿ ಬೇರೆ ಬೇರೆ ರೂಪಗಳಿಂದ ಇರಬಹುದು, ಆದರೆ ಸ್ಥಾನ ಭೇದದಿಂದ ಅವನಲ್ಲಿ ಭೇದ ಸ್ವಲ್ಪವೂ ಇಲ್ಲ ಅಂತ ತಿಳ್ಕೊಳ್ಬೇಕು. ಇದು ನಿಜವಾದ ಜ್ಞಾನ. ಅಂತಹ ಜ್ಞಾನಿ ಯಾರಿದ್ದಾರೆ, ಅಂಥ ಜ್ಞಾನಿಗಿಂತ ಬೇರೆ ನಿನಗೆ ಪ್ರಿಯತಮ ಮತ್ತೊಬ್ಬ ಇಲ್ಲ. ಪ್ರೇಯಾನ್ ನತೆ ಅನ್ಯಃ ಅಸ್ತಿ, ಅನ್ಯಃ ಪ್ರೇಯಾನ್ ತೇ ನ, ಅವನಿಗಿಂತ ಹೆಚ್ಚು ಪ್ರೀತಿ ಪಾತ್ರನಾದವನಾದ ನಿನಗೆ ಮತ್ತೊಬ್ಬ ಇಲ್ಲ. ಅವನ ಮೇಲೆ ನಿನ್ನ ಅನುಗ್ರಹ ಸದಾ ಇದ್ದೇ ಇರ್ತದೆ. ಆದರೂ ಯಥಾರ್ಥವಾದ ಉಪಾಸನೆಯಿಂದ ನಿನ್ನನ್ನು ಸೇವೆ ಮಾಡ್ತಾ ಇರತಕ್ಕಂತಹ ನಮಗೆ ಇನ್ನೂ ಹೆಚ್ಚಿನ ಅನುಗ್ರಹವನ್ನ ಮಾಡು ಅಂತಾರೆ. ಅಂದ್ರೆ ಈಗ ಈ ಯೋಗೇಶ್ವರರೆಲ್ಲ ಆ ರೀತಿಯಾಗಿಯೇ ಭಗವಂತನನ್ನ ಕಾಣ್ತಾ ಇರ್ತಕ್ಕಂಥವ್ರು. ಅವರೆಲ್ಲ ಜ್ಞಾನಿಗಳೇ. ಅಂತಹ ಜ್ಞಾನಿಗಳ ಮೇಲೆ ನಿನಗೆ ಯಾವಾಗಲೂ ಪ್ರೀತಿ ಜಾಸ್ತಿ, ಅವರನ್ನು ಯಾವಾಗಲೂ ಅನುಗ್ರಹ ಮಾಡೇ ಮಾಡ್ತಿದ್ದಿ ಗೊತ್ತು ನಮಗೆ. ಆದರೂ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಯಥಾರ್ಥವಾದ ಉಪಾಸನೆಯನ್ನು ನಾವು ಮಾಡ್ತಾ ಇದ್ದೇವೆ, ಆ ರೀತಿ ನಾವು ಸೇವೆ ಮಾಡ್ತಾ ಇದ್ದೇವೆ. ಅಂತಹ ನಮಗೆ ಇನ್ನೂ ಹೆಚ್ಚಿನ ಅನುಗ್ರಹವನ್ನು ಮಾಡು. ಅನುಗ್ರಹಾಣ, ಅನನ್ಯವೃತ್ಯ ಅನುಗ್ರಹಾಣ ಅಂತ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮನ್ನ ನೀನು ಅನುಗ್ರಹ ಮಾಡು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಈ ಯೋಗೇಶ್ವರರು ಮಾಡುವ ಸ್ತೋತ್ರ ಏನಿದೆ, ಇಲ್ಲಿ ವಿಶ್ವಾತ್ಮನೀಕ್ಷೇನ್ನ ಪೃಥಗ್ಯ ಆತ್ಮನಃ ಅಂತಿದೆ. ವಿಶ್ವಾತ್ಮನ್ ಈಕ್ಷೇತ್ ನ ಪೃಥಕ್ ಯ ಆತ್ಮನಃ ಅನ್ನೋದಕ್ಕೆ ಮೇಲ್ನೋಟಕ್ಕೆ ಜೀವರನ್ನ ಪರಮಾತ್ಮನಿಗಿಂತ ಬೇರೆಯಾಗಿ ಯಾರು ಕಾಣೋದಿಲ್ವೋ ಅವನು ಪರಮಾತ್ಮನಿಗೆ ಅತ್ಯಂತ ಪ್ರಿಯ, ಅವನಿಗಿಂತ ಹೆಚ್ಚಿನ ಪ್ರೀತಿ ಪಾತ್ರ ಇನ್ನೊಬ್ಬ ಇಲ್ಲ ಅಂತ ಅಭೇದವನ್ನ, ಅದ್ವೈತವನ್ನ ಹೇಳಿದಂತೆ ಕಾಣಿಸ್ತದೆ. ಮೇಲ್ನೋಟಕ್ಕೆ ವಿಶ್ವಾತ್ಮನ್ ಈಕ್ಷೇತ್ ನ ಪೃಥಗ್ ಯ ಆತ್ಮನಃ ಅಂತನ್ನೋದಕ್ಕೆ ಜೀವ ಮತ್ತು ಪರಮಾತ್ಮರಿಗೆ ಅಭೇದವನ್ನೇ ಹೇಳಿದಂತೆ ಕಾಣಿಸ್ತದೆ. ಯಾರಿಗೆ, ಯಾವ ವ್ಯಕ್ತಿ, ಯಾವ ಜೀವ ಪರಮಾತ್ಮನಿಗಿಂತ ಬೇರೆ ಆಗಿಲ್ಲ ಅಂತ ತಿಳ್ಕೊಳ್ತಾನೋ ಅಂಥ ಜೀವನನ್ನ ಕಂಡ್ರೆ ನಿನಗೆ ತುಂಬಾ ಇಷ್ಟ, ಅತ್ಯಂತ ಅವನು ಪ್ರೀತಿ ಪಾತ್ರ ನಿನಗೆ. ಪರಮಾತ್ಮನಿಗಿಂತ ಬೇರೆಯಾಗಿ ಜೀವರನ್ನ ಯಾರು ಕಾಣೋದಿಲ್ಲವೋ, ಪೃಥಕ್ ನ ಈಕ್ಷೇತ್, ಜೀವರನ್ನ ಪ್ರತ್ಯೇಕವಾಗಿ ಅಂದ್ರೆ ಬೇರೆಯಾಗಿ, ಪರಮಾತ್ಮನಿಗಿಂತ ಬೇರೆ ಅಂತ ಯಾರು ಕಾಣೋದಿಲ್ವೋ, ಅಂದ್ರೆ ಭೇದವನ್ನ ಯಾರು ಕಾಣೋದಿಲ್ವೋ, ಅಭೇದವನ್ನ ಯಾರು ಕಾಣ್ತಾರೋ ಅಂಥವನು ಅತ್ಯಂತ ಪ್ರೀತಿ ಪಾತ್ರ ಅಂತ ಹೇಳಿದಂತೆ ಕಾಣಿಸ್ತದೆ. ಆದರೆ ಹಾಗರ್ಥ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಮುಂದಿನ ಈ ವಾಕ್ಯದ ಮುಂದಿನ ವಾಕ್ಯನೇ ಏನಿದೆ, ಅಥಾಪಿ ಭೃತ್ಯೇಶತಯೋಪಧಾವತಾಮನುಗ್ರಹಾಣ ಅಂತಿದೆ. ಅಥಾಪಿ ಭೃತ್ಯೇಶ ತಯೋಪಧಾವತಾಮನುಗ್ರಹಾಣ, ತಾನು ದಾಸ
ಪರಮಾತ್ಮ ಈಶಾ ಎಂಬುದಾಗಿ ಭಕ್ತಿಯಿಂದ ಯಾರು ಭೇದ ಉಪಾಸನೆಯನ್ನು ಮಾಡ್ತಾರೋ ಅಂಥವರನ್ನೂ ಕೂಡ ಪರಮಾತ್ಮ ನೀನು ಅನುಗ್ರಹ ಮಾಡ್ತಿದ್ದೀ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಿಜವಾಗ್ಲೂ ಅತ್ಯಂತ ಪ್ರೀತಿಪಾತ್ರನಾದವನು ಅಭೇದವನ್ನ ಕಾಣ್ತಕ್ಕಂತಹ ವ್ಯಕ್ತಿ. ಅವನಂತಹ ಪ್ರೀತಿಪಾತ್ರ ಬೇರೆ ಇನ್ನೊಬ್ಬ ಇಲ್ಲ. ಆದರೂ ಯಾರು ಭೇದೋಪಾಸನೆಯನ್ನ ಮಾಡ್ತಾರೋ ಪರಮಾತ್ಮ ಈಶಾ ಎಂಬುದಾಗಿ, ನಾನು ದಾಸ ನೀನು ಈಶಾ ಎಂಬುದಾಗಿ ವೃತ್ತೇಶತೆಯ ಉಪಧಾವತಾಂ, ಈಶ ಆತ್ಮ ದಾಸ ಈಶ ಭಾವದಿಂದ ಭೇದದಿಂದ ಭಕ್ತಿಯಿಂದ ಯಾರು ಉಪಾಸನೆ ಮಾಡ್ತಾರೋ ಅವರನ್ನೂ ಕೂಡ ನೀನು ಅನುಗ್ರಹ ಮಾಡ್ತಿದ್ದೀ ಅಂತ ಈ ರೀತಿ ಹೇಳಿದಂತೆ ಕಾಣಿಸ್ತದೆ. ಶ್ರೀಧರಿಯ ವ್ಯಾಖ್ಯಾನದಲ್ಲಿ, ವಂಶೀಧರಿಯ ವ್ಯಾಖ್ಯಾನ ಮೊದಲಾದ ವ್ಯಾಖ್ಯಾನಗಳೆಲ್ಲ ಹಾಗೆ ಹೇಳಿದ್ದಾರೆ. ಅದ್ವೈತ ಜ್ಞಾನ ಯಾರಿಗಿದೆಯೋ ಅವರೇ ಅತ್ಯಂತ ಪ್ರೀತಿಪಾತ್ರರು ನಿನಗೆ, ಆದರೂ ಭೇದೋಪಾಸನೆಯನ್ನ ಮಾಡೋರ್ನು ಅನುಗ್ರಹ ಮಾಡ್ತಿದ್ದೀ ಅಂತ ಇದೊಂಥರ ಸುಧಾರಿಸಿಕೊಂಡು ಈಗಿನ ಕಾಲದವರು ಹೇಳ್ತಾರಲ್ಲ ಆ ಥರ ಎಲ್ಲರನ್ನೂ ಭಗವಂತ ಅನುಗ್ರಹ ಮಾಡ್ತಾನೆ. ಭೇದೋಪಾಸನೆ ಮಾಡೋರನ್ನು ಅದ್ವೈತಿಗಳನ್ನು ಎಲ್ಲರನ್ನೂ ಭಗವಂತ ಉಪಾಸನೆ ಮಾಡ್ತಾನೆ. ಅದರಲ್ಲಿ ಹೆಚ್ಚು ಪ್ರೀತಿ ಅಂದರೆ ಅದ್ವೈತವನ್ನು ಹೇಳೋರಿಗೆ, ಯಾರು ಅದ್ವೈತೋಪಾಸನೆಯನ್ನು ಮಾಡ್ತಾರೋ ಅಂಥವ್ರ ಮೇಲೆ ಹೆಚ್ಚು ಪ್ರೀತಿ. ಅಂಥವ್ರಿಗಿರೋಷ್ಟು ಪ್ರೀತಿ ಬೇರೆ ಯಾರ ಮೇಲೂ ಇಲ್ಲ. ಭೇದೋಪಾಸನೆಯನ್ನು ಮಾಡೋರ ಮೇಲೂ ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಈ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ ಎಲ್ಲರೂ ಕೂಡ. ರಾಧಾರಮಣದಾಸ ವ್ಯಾಖ್ಯಾನದಲ್ಲಿ ಮಾತ್ರ ಅದ್ವೈತ ಜ್ಞಾನಿಗಳು ಶ್ರೇಷ್ಠರು, ಆದರೂ ನಾವು ದ್ವೈತ ಭಾವದಿಂದ ಭಜನೆಯನ್ನ ಮಾಡ್ತೇವೆ. ದ್ವೈತ ಭಾವದಿಂದಲೇ ಅಲ್ವಾ ಭಜನೆ ಭಜನೆ ಅಂದ್ರನೇ ದ್ವೈತ ಬಂತಲ್ಲಿ. ಅದ್ವೈತ ಇದ್ರೆ ಭಜನೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಭಜನೆ ಅಂದ್ರೇನು? ಅವನನ್ನ ನಾವು ಸ್ತೋತ್ರ ಮಾಡೋದು. ಒಬ್ಬನನ್ನು ಮತ್ತೊಬ್ಬ ಸ್ತೋತ್ರ ಮಾಡಬೇಕಾಗಿದ್ರೆ ಭೇದ ಬರಲೇಬೇಕು. ಹಾಗಾಗಿ ನಾವು ದ್ವೈತ ಭಾವದಿಂದಲೇ ಭಜನೆ ಮಾಡೋದು. ಅವ್ರು ಹಾಗೆ ಹೇಳ್ತಾರೆ, ಅದ್ವೈತ ಜ್ಞಾನವೇ ಶ್ರೇಷ್ಠ, ಅದ್ವೈತ ಜ್ಞಾನಿಗಳೇ ಶ್ರೇಷ್ಠರು, ಆದರೂ ನಾವೆಲ್ಲ ದ್ವೈತ ಭಾವದಿಂದಲೇ ಭಜನೆ ಮಾಡ್ತಾ ಇದ್ದೇವೆ, ನಮಗೆ ಅದರಲ್ಲೇ ಅಭಿರುಚಿ ಅಂತ ಯೋಗೇಶ್ವರರೆಲ್ಲ ಹೇಳ್ತಾ ಇದ್ದಾರಂತೆ. ಅರ್ಥಾತ್ ನಾವು ನಿನ್ನ ಅಭೇದವನ್ನು ಪಡೆಯುವಷ್ಟು ಉತ್ತಮರಲ್ಲ, ನಾವು ನಿಕೃಷ್ಟರು ಅಂತ ತಮಗೆ ತಾವೇ ಹೇಳ್ಕೊಳ್ತಾ ಇದ್ದಾರೆ. ದಾಸರು ಯಾರಿದ್ದಾರೆ ಅವರೇ ನಿನಗೆ ಅತ್ಯಂತ ಪ್ರೀತಿಪಾತ್ರರು ಅಂತ ವ್ಯಂಗ್ಯವಾಗಿ ಹೇಳ್ತಾ ಇರೋ ಮಾತು ಅಂತ ಅನ್ನಿಸ್ತದೆ. ಪ್ರೀತಿಯಿಂದ ಭಕ್ತಿಯಿಂದ ಸ್ತೋತ್ರ ಮಾಡೋದಾಗ್ಲಿಲ್ಲ ಇದು ಭಗವಂತನನ್ನ, ವ್ಯಂಗ್ಯವಾಗಿ ಮಾತಾಡೋ ಹಾಗೆ. ಅದ್ವೈತ ಜ್ಞಾನಿಗಳನ್ನ ನಿಂದನೆ ಮಾಡೋದರಲ್ಲಿ ತಾತ್ಪರ್ಯ. ಜ್ಞಾನಿ ಪ್ರಿಯತಮಃ ತೋಮೆ ಅಂತ ಭಗವದ್ಗೀತೆಯಲ್ಲಿ ಹೇಳೋದು ಕೂಡ ಚತುರ್ವಿಧ ಭಜಂತೆ ಮಾಂ ಅಂತ ಅಲ್ಲೇ ಹೇಳಿದಂತೆ 4 ವಿಧವಾದ ಜೀವಿಗಳಿದ್ದಾರೆ. ಸಗುಣ ಬ್ರಹ್ಮಜ್ಞಾನಿಯ ಪ್ರಶಂಸೆ, ಸಗುಣ ಬ್ರಹ್ಮನನ್ನ ಯಾರು ಧ್ಯಾನ ಮಾಡ್ತಾರೋ, ಸಗುಣ ಬ್ರಹ್ಮಜ್ಞಾನಿ ಯಾರಿದ್ದಾರೋ ಅವನನ್ನ ಪ್ರಶಂಸೆ ಮಾಡೋದು ಹೊರತು ಈ ಶುಷ್ಕ ನಿರ್ಗುಣ ಬ್ರಹ್ಮಜ್ಞಾನಿಯ ಪ್ರಶಂಸೆ ಅಲ್ಲ. ಇನ್ನು ವಿಶ್ವನಾಥ ವ್ಯಾಖ್ಯಾನದಲ್ಲೂ ಹಾಗೆ ಹೇಳಿದ್ದಾರೆ. ವೀರರಾಘವ ವ್ಯಾಖ್ಯಾನ ಅವರು ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ. ಅಭೇದದ ಸ್ಥಾನದಲ್ಲಿ ಪ್ರಪಂಚಕ್ಕೂ ಪರಮಾತ್ಮನಿಗೂ ಶರೀರಿ ಭಾವ ಇದೆ ಅಂತ ಅವರು ಹೇಳಿದ್ದಾರೆ. ಅದನ್ನ ಪ್ರಶಂಸೆ ಮಾಡೋ ಅಭಿಪ್ರಾಯ ಅವರಿಗೆ. ಅಂದರೆ ಭಗವಂತನೇ ಪ್ರಪಂಚವಾಗಿ ಪರಿಣಾಮವನ್ನು ಹೊಂದಿದ್ದು, ಅವನ ಶರೀರವೇ ಇದು, ಈ ಪ್ರಪಂಚ ಭಗವಂತನ ಶರೀರ ಅಂತ ಹೇಳೋದು. ಶರೀರಿ ಭಾವವನ್ನ ಯಾರು ತಿಳಿತಾನೋ ಅವನು ಅತ್ಯಂತ ಪ್ರಿಯ. ಆದರೂ ಭೃತ್ಯರಂತೆ ಭೇದ ಭಾವನೆ ಮಾಡುವವರನ್ನು ಕೂಡ ವಾತ್ಸಲ್ಯದಿಂದ ನೀನು ಅನುಗ್ರಹ ಮಾಡು ಅಂತ ಹೀಗೆ ಯೋಗೇಶ್ವರ ಹೇಳ್ತಾ ಇದ್ದಾರೆ ಅಂತ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಇಲ್ಲಿ ಪೃಥಕ್ ಎಂಬ ಒಂದು ಶಬ್ದ ಏನಿದೆ, ಆ ಶಬ್ದದ ನಿಜವಾದ ಅರ್ಥವನ್ನ ಮತ್ತು ಭೃತ್ಯೇಶತಯ ಎಂಬುದರ ಆ ಶಬ್ದದ ಸರಿಯಾದ ಪದವಿಭಾಗವನ್ನ ತಿಳ್ಕೊಳ್ಳದೆ
ತಮ್ಮ ತಮ್ಮ ಸಿದ್ಧಾಂತಗಳಿಗೆ ಅನುಸಾರವಾಗಿ ಎಲ್ಲರೂ ಕೂಡ ಅಪವ್ಯಾಖ್ಯಾನ ಮಾಡಿದ್ದಾರೆ. ಅವರಿಗೆ ಆ ರೀತಿಯ ವ್ಯಾಖ್ಯಾನ ಮಾಡಲಿಕ್ಕೆ ತೊಂದರೆ ಕೊಟ್ಟದ್ದು ಈ ಎರಡು ಶಬ್ದಗಳು. ಒಂದು ಪೃಥಕ್ ಅನ್ನೋ ಶಬ್ದ, ಮತ್ತೊಂದು ಭೃತ್ಯೇಶತಯ ಅನ್ನೋ ಶಬ್ದ. ಅಥಾಪಿ ಭೃತ್ಯೇಶತಯೋಪಧಾವತಾಂ ಅನ್ನಲ್ಲಿ ಆ ಭೃತ್ಯೇಶತಯ ಅನ್ನೋದನ್ನು ಹೇಗೆ ಬಿಡಿಸ್ಕೊಳ್ಬೇಕು ಅಂತ ಗೊತ್ತಾಗಲಿಲ್ಲ ಅವರಿಗೆ. ಅವರಿಗೆ ಅದ್ವೈತ ಸಿದ್ಧಾಂತದ ಮೇಲೆ ಬಹಳ ಆಸಕ್ತಿ. ಹಾಗಾಗಿ ಅವರ ಸಿದ್ಧಾಂತಕ್ಕನುಸಾರವಾಗಿ ಅದನ್ನ ಪದವಿಭಾಗ ಮಾಡಿಕೊಂಡು ಹಾಗೆ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅವರು ಅದ್ವೈತ ಜ್ಞಾನಿಗಳನ್ನು ನಿಂದನೆ ಮಾಡಿದರೂ ಕೂಡ ಅದರ ಅಭಿಪ್ರಾಯ ಅದ್ವೈತವೇ ನಿಜವಾದ ತತ್ವ ಅಂತ. ಅದ್ವೈತ ಜ್ಞಾನಿಯನ್ನು ನಿಂದನೆ ಮಾಡಿದರೂ ಪರವಾಗಿಲ್ಲ, ಅದೇ ನಿಜವಾದ ತತ್ವ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಈ ಸನಕಾದಿಗಳೆಲ್ಲ ಅದ್ವೈತ ಜ್ಞಾನಿಗಳೇ ಆಗಿದ್ದಾರೆ. ಆದರೂ ಅವರ ಆ ಶುಷ್ಕ ಜ್ಞಾನದಿಂದ ನೀರಸವಾದ ನಿರ್ಗುಣ ಬ್ರಹ್ಮಭಾವರೂಪ ಮೋಕ್ಷ ಮಾತ್ರ ಅವರಿಗೆ ಸಿಗ್ತದೆ. ಭಕ್ತಿರಸದಿಂದ ಮಧುರವಾದ ಸಗುಣ ಬ್ರಹ್ಮ ಪ್ರಾಪ್ತಿ ರೂಪವಾದ ಮೋಕ್ಷ ಅವರಿಗೆ ಸಿಗೋದಿಲ್ಲ. ಅದು ಭಕ್ತರಿಗೆ ಮಾತ್ರ ಸಿಗ್ತದೆ ಅಂತ ಹಿಂಗೆಲ್ಲ ಹೇಳ್ತಾರೆ ಅವರು. ಹೀಗೆ ಅದ್ವೈತವನ್ನ ತತ್ವ ಅಂತ ಒಪ್ಪೋದ್ರಿಂದ ಈ ವ್ಯಾಖ್ಯಾನ ಸರಿಯಲ್ಲ. ಮತ್ತೆ ಯೋಗೇಶ್ವರರು ತಮ್ಮನ್ನ ಜ್ಞಾನಿಗಳು ಅಂತ ಹೇಳದೆ ಭಕ್ತರು ಅಂತ ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಅದು ಕೂಡ ಅಸಂಭವ. ಹಿಂದೆ ತೃತೀಯ ಸ್ಕಂದದಲ್ಲಿ ಜಯ ವಿಜಯರು ಭಕ್ತರು, ಸನಕಾದಿ ಯೋಗಿಗಳು ಭಕ್ತರಲ್ಲ, ಕೇವಲ ಶುಷ್ಕ ಜ್ಞಾನಿಗಳು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಇಲ್ಲಿ ಯೋಗೇಶ್ವರರು ತಾವು ಭಕ್ತರು, ಜ್ಞಾನಿಗಳಲ್ಲ ಅಂತ ಇದ್ದಾರೆ. ಅಲ್ಲಿ ಅವರು ಹೇಳಿದ ವ್ಯಾಖ್ಯಾನಕ್ಕೂ ಇಲ್ಲಿ ಅವರು ಮಾಡುವ ವ್ಯಾಖ್ಯಾನಕ್ಕೂ ವಿರೋಧ ಬರ್ತಾ ಇದೆ. ಮತ್ತೆ ಭೃತ್ಯೇಶತಯ ಅಂತ ಏನಿದೆ ಇಲ್ಲಿ, ಅದನ್ನು ಒಂದೇ ಪದ ಅಂತ ಇಟ್ಟುಕೊಂಡ್ರೆ ಭಗವಂತನ ರೂಪಗಳಲ್ಲಿ ಅಭೇದ ತಿಳಿಯುವ ಜ್ಞಾನಿಯಲ್ಲಿ ನಿನ್ನ ಪರಮಾನುಗ್ರಹ ಇದ್ದೇ ಇದೆ. ಆದರೆ ದಾಸೋಹಂ ಎಂಬ ಭಾವನೆಯನ್ನು ಮಾಡುವ ಭಕ್ತನಲ್ಲಿ ಇನ್ನೂ ಹೆಚ್ಚಿನ ಅನುಗ್ರಹ ಮಾಡು ಅಂತ ಜ್ಞಾನಿ ಮತ್ತು ಭಕ್ತರೊಳಗೆ ತಾರತಮ್ಯವನ್ನ ತಿಳಿತಕ್ಕಂತಹ ಪ್ರಸಂಗ ಇದೆ. ಆದ್ರಿಂದ ಇಲ್ಲಿ ಪದವಿಭಾಗವನ್ನ ಹೇಗೆ ಮಾಡ್ಕೊಳ್ಬೇಕು ಅಂದ್ರೆ, ಭೃತ್ಯೇಶ, ಅಲ್ಲಿಗೆ ಸ್ವಲ್ಪ ಗ್ಯಾಪ್ ಕೊಡಬೇಕು. ಭೃತ್ಯೇಶ ಅಂತ ಅನ್ನೋದು ಸಂಬೋಧನೆ. ತಯಾ ಅಂತ ವಿಭಾಗ ಮಾಡಿ ತಯಾ ಅನುವೃತ್ಯ ಅನ್ನೋದ್ರ ಜೊತೆಗೆ ಅದನ್ನ ಜೋಡಿಸ್ಕೊಳ್ಬೇಕು. ಈ ಯಥಾರ್ಥ ಜ್ಞಾನದಿಂದ ಅಂತ. ಎಲೆ ಭೃತ್ಯೇಶ, ವೃತ್ತರಿಗೆಲ್ಲ ಒಡೆಯನೆ, ತಯಾ ಅನುವೃತ್ಯ, ಈ ಯಥಾರ್ಥ ಜ್ಞಾನದಿಂದ ಯಾರು ಉಪಾಸನೆಯನ್ನ ಮಾಡ್ತಾರೋ ಅಂಥವರ ಮೇಲೆ ಅನುಗ್ರಹ ಮಾಡು ಅಂತ ಈ ರೀತಿ ಹೇಳಿದ್ರೆ ಜ್ಞಾನಿಗೆ ಇನ್ನೂ ಹೆಚ್ಚಿನ ಅನುಗ್ರಹ ಮಾಡು ಅಂತ ಹೇಳುವ ಅಭಿಪ್ರಾಯ ಬರ್ತದೆ. ಮತ್ತೆ ಇದಕ್ಕೆ ಪ್ರಮಾಣವೂ ಇದೆ. ಯಾವುದೇ ಪ್ರಮಾಣಗಳ ವಿರೋಧವೂ ಬರೋದಿಲ್ಲ. ಅದ್ವೈತ ಪರವಾಗಿ ಹೇಳಿದ್ರೆ ಅನೇಕ ಪ್ರಮಾಣಗಳ ವಿರೋಧ ಬರ್ತದೆ ಒಂದು. ಮತ್ತೆ ಈ ರೀತಿ ಹೇಳಲಿಕ್ಕೆ ಪ್ರಮಾಣವೂ ಇದೆ. ಅದಕ್ಕೆ ಆಚಾರ್ಯರು ತೋರಿಸ್ಕೊಡ್ತಾ ಇದ್ದಾರೆ. ಗರುಡ ಪುರಾಣದ ವಾಕ್ಯವನ್ನ ಉದಾಹರಣೆ ಕೊಡ್ತಾ ಈ ಶ್ಲೋಕದ ಅಭಿಪ್ರಾಯವನ್ನ ಮಧ್ವಾಚಾರ್ಯ ಬರೆದಿದ್ದಾರೆ. ನ ಪೃಥಗ್ ಯ ಆತ್ಮನಃ ಅನ್ಯಥಾ ಯೋ ನ ಪಶ್ಯತಿ ಅಂತ ವ್ಯಾಖ್ಯಾನ ಬರೆದ್ರು. ಅಂದ್ರೆ ನ ಪೃಥಗ್ ಯ ಆತ್ಮನಃ ಎಂಬಲ್ಲಿ ಪೃಥಕ್ ಅಂದ್ರೆ ಅನ್ಯಥಾ ಅಂತರ್ಥ. ನ ಈ ಕ್ಷೇತ್ ಎಂಬಲ್ಲಿ ಅದನ್ನ ಅನ್ವಯ ಮಾಡ್ಕೊಳ್ಬೇಕು. ಯಾರು ಅನ್ಯಥಾ ತಿಳಿಯುವುದಿಲ್ಲವೋ ಅಂತ ಅರ್ಥ ಬಂತವಾಗ. ಗರುಡ ಪುರಾಣದ ವಾಕ್ಯ ಪೃಥಕ್ ಜ್ಞಾನಂ ತದಿತ್ಯಾಹು ಯತ್ಕಿಂಚಿದ್ ವೀಕ್ಷತೆನ್ಯಥಾ ಜ್ಞಾನಂ ಜ್ಞೇಯ ವಿರೋಧೇನ
ತ್ವಪೃಥಗ್ ವಸ್ತುತೋ ದೃಶಿಃ ಕೇಚಿದ್ ಭೇದಂ ವಿನಿಂದಂತಿ ಹ್ಯಾಸುರಜ್ಞಾನವೃತ್ತಯಃ ನಿರಾಕುರ್ವಂತ್ಯಥೋ ಮಂದಾಃ ಭೇದಸ್ಯ ಪರಮಾರ್ಥತಾಂ ಯೇ ತು ತತ್ವವಿದೋ ಮುಖ್ಯಾಃ ಭೇದಂ ಬ್ರಹ್ಮಾನ್ಯವಸ್ತುನೋಃ ಪರಮಾರ್ಥಮಿತಿ ಜ್ಞಾತ್ವಾ ನಿತ್ಯಂ ವಿಷ್ಣುಮುಪಾಸತೆ ಇತಿ ಗಾರುಡೆ. ಈ ಗರುಡ ಪುರಾಣದ ವಾಕ್ಯವನ್ನು ಉದಾಹರಿಸಿ ಮುಂದೆ ಹೇಳ್ತಾರೆ, ಹೇ ಭೃತ್ಯೇಶ, ತಯಾ ಅನನ್ಯವೃತ್ಯ ಉಪಧಾವತಾಂ ಅಸ್ಮಾಕಂ ಅನುಗ್ರಹೋ ಅಸ್ತ್ಯೇವ ಅಥಾಪಿ ಪುನಃ ಅನುಗ್ರಹಾಣ ಯಥಾರ್ಥಜ್ಞಾನಿನೋ ನಾನ್ಯಃ ಪ್ರಿಯೋ ವಿಷ್ಣೋಸ್ತು ಕಶ್ಚನ ತಥಾಪ್ಯಧಿಕ ಸಂತುಷ್ಟ್ಯೈ ಪ್ರಸೀದೇತ್ಯರ್ಥನಂ ಪುನಃ ಇತಿ ಚ ಅಂತ ಅದಕ್ಕೂ ಪ್ರಮಾಣವನ್ನು ಕೊಟ್ಟಿದ್ದಾರೆ. ಏನು ಅಂದರೆ, ಯಾವುದಾದರೂ ವಸ್ತುವನ್ನು ಅನ್ಯಥಾ ತಿಳಿದರೆ ಅದನ್ನು ಪೃಥಕ್ ಜ್ಞಾನ ಅಂತ ಕರೀತಾರೆ. ಅಪೃಥಕ್ ಅಂದರೆ ವಾಸ್ತವ ಪ್ರಮೇಯಕ್ಕೆ ವಿರೋಧವಾಗದೇ ಇರುವಂತೆ ತಿಳಿಯೋದು, ಯಥಾರ್ಥ ಜ್ಞಾನ ಅಂತ ಕರೆಸ್ಕೊಳ್ತದೆ. ಕೆಲವರು ಭೇದವನ್ನೇ ಇಲ್ಲ ಅಂತಾರೆ, ಅವರು ಅಸುರಜ್ಞಾನ ಸ್ವಭಾವದವರು. ಇದೆಲ್ಲ ಗರುಡ ಪುರಾಣದ ವಾಕ್ಯ. ಯಾರು ಭೇದವೇ ಇಲ್ಲ ಅಂತ ಹೇಳ್ತಾರೋ ಅವರೆಲ್ಲ ಅಸುರಜ್ಞಾನ ಸ್ವಭಾವದವರು. ಇನ್ನು ಕೆಲವರು ಭೇದ ಪಾರಮಾರ್ಥಿಕ ತತ್ವ ಅನ್ನೋದನ್ನು ನಿರಾಕರಣೆ ಮಾಡ್ತಾರೆ. ಭೇದ ಪಾರಮಾರ್ಥಿಕ ತತ್ವವೇ ಅಲ್ಲ ಅಂತ. ಅವರು ಇನ್ನೂ ಹೆಚ್ಚಿನ ಅಧಮರು. ಯಾರು ತತ್ವಜ್ಞಾನಿಗಳು ಬ್ರಹ್ಮನಿಗೂ ಬೇರೆ ವಸ್ತುವಿಗೂ ಭೇದವನ್ನ ಪಾರಮಾರ್ಥಿಕ ಅಂತ ತಿಳಿದು ವಿಷ್ಣುವನ್ನ ಎಲ್ಲರಿಗಿಂತ ಅತ್ಯಂತ ಭಿನ್ನ ಅಂತ ನಿತ್ಯ ಉಪಾಸನೆ ಮಾಡ್ತಾರೋ ಅವರು ಉತ್ತಮರು ಅಂತ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಈ ಪ್ರಮಾಣದ ವಿರೋಧ ಬರ್ತದೆ ನೀವು ಅಭೇದವನ್ನ ಹೇಳಿಬಿಟ್ರೆ. ಆಮೇಲೆ ಭೃತ್ಯೇಶತಯ ಅನ್ನಲ್ಲಿ ಹೇ ಭೃತ್ಯೇಶ ತಯ ಅಂತ ವಿಭಾಗ ಮಾಡ್ಕೊಳ್ಬೇಕು. ಅವಾಗ ಹಿಂದೆ ಹೇಳಿದ ಯಥಾರ್ಥ ಜ್ಞಾನದಿಂದ ಸೇವೆ ಮಾಡುವ ನಮ್ಮ ಮೇಲೆ ನಿನ್ನ ಅನುಗ್ರಹ ಇದ್ದೇ ಇದೆ, ಆದರೂ ಇನ್ನೂ ಹೆಚ್ಚಿನ ಅನುಗ್ರಹ ಮಾಡು ಅಂತ ಈ ರೀತಿ ಯೋಗೇಶ್ವರರು ಕೇಳ್ತಾ ಇರೋದು. ಅದಕ್ಕೆ ಪ್ರಮಾಣ, ಯಥಾರ್ಥ ಜ್ಞಾನಿಗಿಂತ ಬೇರೆ ವಿಷ್ಣುವಿಗೆ ಅತ್ಯಂತ ಪ್ರಿಯತಮನಾದವನು ಯಾರೂ ಇಲ್ಲ, ಆದರೂ ಇನ್ನೂ ಹೆಚ್ಚಿನ ಸಂತೋಷಕ್ಕಾಗಿ ಪ್ರಸನ್ನನಾಗು ಅಂತ ಪುನಃ ಕೇಳ್ಕೊಳ್ತಾ ಇದ್ದಾರೆ ಅಂತಲೇ ವಾಕ್ಯ ಹೇಳ್ತಾ ಇದೆ. ಹಾಗಾಗಿ ಈ ಶ್ಲೋಕದ ಒಟ್ಟು ಅಭಿಪ್ರಾಯ, ಎಲೆ ಮುಕ್ತ ಪ್ರಿಯನೇ, ಅಮೃತ ಪ್ರಿಯ, ಹೇ ಭೃತ್ಯೇಶ, ಎಲೆ ಭೃತ್ಯರಿಗೆ ಒಡೆಯನೇ, ವತ್ಸಲ, ಎಲೆ ಭಕ್ತವತ್ಸಲನೇ, ಎಲ್ಲ ಜೀವರಾಶಿಗಳಲ್ಲಿ ಪ್ರೇರಕನಾಗಿ ಅನಂತ ರೂಪಗಳಿಂದ ನೀನು ಇದ್ದರೂ ಸ್ಥಾನಭೇದದಿಂದ ನಿನ್ನ ರೂಪಗಳಿಗೆ ಗುಣಗಳಿಗೆ ಸ್ವಲ್ಪವೂ ಭೇದವನ್ನ ಯಾರು ತಿಳ್ಕೊಳ್ಳೋದಿಲ್ವೋ ಅಂತಹ ಜ್ಞಾನಿಯಾದ ಜೀವನಿಗಿಂತ ಬೇರೆ ಅತ್ಯಂತ ಪ್ರಿಯತಮ ನಿನಗೆ ಯಾರೂ ಇಲ್ಲ. ಅಂಥವರ ಮೇಲೆ ನಿನ್ನ ಅನುಗ್ರಹ ಸದಾ ಇದ್ದೇ ಇರ್ತದೆ. ಆದರೂ ಈ ರೀತಿಯಾದ ಯಥಾರ್ಥ ಜ್ಞಾನದಿಂದ ಉಪಾಸನೆಯನ್ನ ಮಾಡ್ತಾ ಇರ್ತಕ್ಕಂತಹ ನಮಗೆ ಇನ್ನೂ ಹೆಚ್ಚಿನ ಅನುಗ್ರಹವನ್ನ ಮಾಡು ಅಂತ ಯೋಗೇಶ್ವರರ ಪ್ರಾರ್ಥನೆ. ಪ್ರೇಯಾನ್ನತೇನ್ಯೋಸ್ತ್ಯಮೃತ ಪ್ರಿಯ ಪ್ರಭೋ ವಿಶ್ವಾತ್ಮನೀಕ್ಷೇನ್ನ ಪೃಥಗ್ಯ ಆತ್ಮನಃ ಅಥಾಪಿ ಭೃತ್ಯೇಶತಯೋಪಧಾವತಾಮನನ್ಯವೃತ್ಯಾನುಗ್ರಹಾಣ ವತ್ಸಲ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನಾರಾಯಣನ್ ಕರ್ಸಿ ಶ್ಲೋಕ ಎರಡು ಹೇಳಿರಿ, ಅರ್ಥ ಆಯ್ತು, ಅರ್ಥ ಆಗಲ್ಲ ಮರಿಲ್ಲ, ಎರಡೂ ಇದೆ. ಸೊ ಅದ್ವೈತ ನಿಂದನೆ ಬಂದು ಅವ್ರು ಬಂದು ಪ್ರಶಂಸೆ ಮಾಡ್ತಾರಂದ್ರೆ ಏನಂತ ಅಲ್ಲಿ? ಅವರಲ್ಲೇ ವಿರೋಧ. ನಿಜವಾಗಲೂ ಅದ್ವೈತವೇ ಶ್ರೇಷ್ಠ. ಆದರೂ ಯಾರು ದಾಸೋಹಂ ಅಂತ ಭಾವನೆಯಿಂದ ಉಪಾಸನೆ ಮಾಡ್ತಾರೋ, ದಾಸ ಈಶ ಭಾವದಿಂದ, ಅವರನ್ನು ನೀನು ಅನುಗ್ರಹ ಮಾಡ್ತಿದಿ ಅಂತ. ಅವರನ್ನು ಅನುಗ್ರಹ ಮಾಡ್ತಿದಿ ಅಂತಂದ್ರೆ ಅದ್ವೈತವನ್ನು ನಿಂದನೆ ಮಾಡ್ದಂಗಾಯ್ತಲ್ಲ. ಅವ್ರಿಗೂ ಅನುಗ್ರಹ ಮಾಡ್ತಾನೆ ಅಂತ ಹೇಳೋದ್ರಿಂದ ಅಥಾಪಿ ಭೃತ್ಯೇಶ, ಅಥಾಪಿ ಭೃತ್ಯೇಶ, ಅವರಿಗೂ ಭೃತ್ಯೇಶತಯ, ಭೃತ್ಯ ಮತ್ತು ಈಶತಯ ಉಪಾಸನೆ ಮಾಡೋರನ್ನು ಕೂಡ ಅನುಗ್ರಹ ಮಾಡ್ತಿದಿ ಅಂತ. ಅದು ಬಂದು ಸಗುಣ ಬ್ರಹ್ಮನ ಹೇಳ್ತಾ ಇದ್ದಾರೆ. ಆದ್ರೆ ಸಗುಣ ಬ್ರಹ್ಮನ ಇಟ್ಟುಬೇಕು ನಾವು. ಹೌದು, ಸಗುಣ ಬ್ರಹ್ಮ.
ಸಗುಣ ಬ್ರಹ್ಮ ಪ್ರಾಪ್ತಿ, ನಿರ್ಗುಣ ಬ್ರಹ್ಮ ಪ್ರಾಪ್ತಿ ಅಂತ ಎರಡು ರೀತಿ ಮೋಕ್ಷ ಅಂತ ಹೇಳ್ತಾರೆ ಅವರು. ಮೊದಲ ಎರಡು ಲೈನ್ ಬಂದು ನಿರ್ಗುಣ ಪ್ರಾಪ್ತಿ ಅಂತಾರೆ ಅವರು. ನಿಜವಾಗ್ಲೂ ಅದ್ವೈತ ಭಾವ ಏನಿದೆ ಅದೇ ಶ್ರೇಷ್ಠ. ಹ್ಮ್. ನಿರ್ಗುಣ ಬ್ರಹ್ಮ ಭಾವ ರೂಪ ಮೋಕ್ಷ. ಅಂತಹ ಮೋಕ್ಷ ಸನಕಾದಿಗಳಿಗೆಲ್ಲ ಆಗೋದೇ ಇಲ್ಲ ಅಂತ ಹಿಂದೆ ಹೇಳಿದ್ದಾರೆ. ಓಕೆ. ಸನಕಾದಿಗಳಿಗೆ ಅದು ಆಗೋದಿಲ್ಲ, ಇದು ನಿರ್ಗುಣ ಬ್ರಹ್ಮ. ಯೋಗೇಶ್ವರರಿಗೆಲ್ಲ ಆಗತ್ತಂತೆ. ಓಕೆ. ಅವಾಗ ಹಿಂದೆ ಹೇಳಿದ್ರು. ಈಗ ಹೇಳ್ತಾರೆ ಇಲ್ಲ, ನಮಗಿಲ್ಲ ಅಂತ ಇವರೇ ಯೋಗೇಶ್ವರೇ ಹೇಳ್ತಾ ಇದ್ದಾರೆ. ಆ ರೀತಿ ನಮಗಿಲ್ಲ, ಆದ್ರೂ ನಮ್ಮನ್ನು ಅನುಗ್ರಹ ಮಾಡು. ನಾವು ಭೇದದಿಂದಲೇ ಉಪಾಸನೆ ಮಾಡ್ತಾ ಇದ್ದೇವೆ, ಓಕೆ. ದ್ವೈತ ಭಾವದಿಂದಲೇ ಭಜನೆ ಮಾಡ್ತಾ ಇದ್ದೇವೆ, ನಮಗದರಲ್ಲೇ ಅಭಿರುಚಿ ಇದೆ, ಆದ್ರೂ ನಮ್ಮನ್ನು ಅನುಗ್ರಹ ಮಾಡು. ಅನುಗ್ರಹ ಮಾಡು ಅಂದ್ರೆ ನಿರ್ಗುಣ ಬ್ರಹ್ಮಾಂಡ ಅವರಿಗೆ ಒಂದು ಬಟ್ ನಮ್ಮನ್ನು ಅನುಗ್ರಹ ಮಾಡು ಅಂತ. ಭೇದೋಪಾಸನೆಯನ್ನು ಮಾಡ್ತಾ ಇದ್ದೇವೆ, ಆದ್ರೂ ನಮ್ಮನ್ನು ಅನುಗ್ರಹ ಮಾಡು ಅಂತ ಹೇಳಿದ್ರೆ ಇದು ಸಗುಣ ಬ್ರಹ್ಮ ಪ್ರಾಪ್ತಿ ರೂಪ ಮೋಕ್ಷ. ಓಕೆ. ಬಟ್ ಈ ಯೋಗೇಶ್ವರಿಗೆ ಬಂದು ನಿರ್ಗುಣ ಪ್ರಾಪ್ತಿ ಒಂದು ಸಿಕ್ಕತೆ ಅಲ್ವಾ ಅವರಿಗೆ? ಯೋಗೇಶ್ವರಿಗೆ ಒಂದು ಸಲ ಸಿಗತ್ತೆ ಅಂತ ಹೇಳಿದ್ದಾರೆ ಹಿಂದೆ ವ್ಯಾಖ್ಯಾನ ಮಾಡುವಾಗ, ಇಲ್ಲಿ ಸಿಗೋಲ್ಲ ಅಂತ ಹೇಳಿದ್ದಾರೆ. ಓಕೆ. ಸೊ ಯೋಗೇಶ್ವರೇ ಬಂದು ಸಗುಣ ಬ್ರಹ್ಮ ಪ್ರಾಪ್ತಿ ನಡೀತಾ, ನಿರ್ಗುಣ ಪ್ರಾಪ್ತಿ ಇಲ್ಲ ಅಂತ ಇಲ್ಲಿ. ಯಾಕೆಂದ್ರೆ ನಾವು ಭೇದೋಪಾಸನೆಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರಲ್ಲ ಅವರು. ಬಟ್ ಸಗುಣ ಪ್ರಾಪ್ತಿ ಒಂದು ಅದು ಬಂದು ಸುಳ್ಳು ಅಂತ ಹೇಳ್ತಾರೆ, ರೈಟ್? ಅದು ಬಂದು ಅದು ಬಂದು ಒಂದು ಅಜ್ಞಾನದಿಂದ ಆತರ ಸಿಕ್ಕತ್ತೆ ಎಂಬುದನ್ನ ಅವ್ರ ವಾದವೇ ಇಲ್ಲವ. ಸಗುಣ ಬ್ರಹ್ಮ ಪ್ರಾಪ್ತಿ ಎಂಬುದು, ಸಗುಣ ಬ್ರಹ್ಮ ನಾವ್ ಏನೇನ್ ಮಾಡ್ತೇವೆಯೋ ಅದು ಬಂದು ಅಜ್ಞಾನದಿಂದ ನಮ್ಗೆ ಆತರ ಪೂರ್ತಿ ಅಜ್ಞಾನ ಹೋಗೋದಿಲ್ಲ. ಹೋಗೋದಿಲ್ಲ, ಅದರಿಂದ ಆತರ ನಮ್ಮೊಂದು ನಡೆಯುತ್ತೆ. ಸೊ ಅವ್ರ ಅಜ್ಞಾನವೇ ಹೋಗೋದಿಲ್ಲ ಎಂಬ ಮಾತು ಹೇಳ್ತಾರೆ. ಯೋಗೇಶ್ವರಿ ಬಂದು ಅಜ್ಞಾನವೇ ಹೋಗೋದಿಲ್ಲ, ಅವರು ಸಗುಣ ಬ್ರಹ್ಮ ಉಪಾಸನ ಮಟ್ಟುತ್ತಾ ಮಾಡುತ್ತಾರೆ ಎಂಬ ಪಾಯಿಂಟ್. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ಆಚಾರ್ಯರೇ.